28 ಜನ ಏನು ಉಸಿರು ಚೆಲ್ಲಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆ ನಡೆಯುತ್ತೆ. ಪ್ರಧಾನಿ ಮೋದಿ ಕರೆದಿರುವಂತಹ ಮೀಟಿಂಗ್ ಪರಮ ಪಾಪಿಗಳಿಗೆ ಹೇಗೆ ಉತ್ತರ ಕೊಡಬೇಕು, ಭಾರತ ಹೇಗೆ ತಕ್ಕ ಉತ್ತರವನ್ನು ನೀಡಬೇಕು, ಪ್ಲಾನ್ ಆಫ್ ಆಕ್ಷನ್ ಹೇಗಿರಬೇಕು, ಉರಿಯಲ್ಲಿ ಆದಂತಹ ಒಂದು ಘಟನೆ ಅದನ್ನು ಹೇಗೆ ಪ್ರತ್ಯುತ್ತರವನ್ನು ಕೊಟ್ಟರು, ಅವರ ನೆಲದಲ್ಲಿ ನುಗ್ಗಿ ಆ ಉಗ್ರರ ಸಂಹಾರ ಹೇಗೆ ಮಾಡಿದ್ರಲ್ಲ ಸರ್ಜಿಕಲ್ ಸ್ಟ್ರೈಕ್ ಮೂಲಕ, ಸೊ ಅದೇ ರೀತಿ ಈ ಬಾರಿಯೂ ಕೂಡ ಆಗಬೇಕು. ಬಟ್ ಅದು ಹೇಗೆ ಇರಬೇಕು ಅದರ ಒಂದು ದಾಳಿ ಅನ್ನುವಂಥದ್ರ ಬಗ್ಗೆ ಮೀಟಿಂಗ್ನ ನೋಡಿ. ಪುಲ್ವಾಮಾ ದಾಳಿಯಲ್ಲೂ ಕೂಡ ಹುತಾತ್ಮರಾಗಿದ್ದರು 40 ಜನ ಯೋಧರು. ಬಾಲಾಕೋಟ್ ಏರ್ ಸ್ಟ್ರೈಕ್ ಮೂಲಕ ಪಾಪಿಗಳಿಗೆ ತಕ್ಕ ಉತ್ತರವನ್ನು ಕೊಟ್ಟಿದ್ರು, ತಕ್ಕ ಶಾಸ್ತಿ ಮಾಡಿದರು. ರಾಕ್ಷಸರನ್ನ ಸದೆಬಡಿಯುವಂತೆ ಇಡೀ ದೇಶ ಕುದಿತಾ ಇದೆ. ಈಗ ಉಗ್ರರ ವಿರುದ್ಧ ಪ್ರತೀಕಾರ ತಗೊಳ್ಬೇಕು ಅನ್ನುವಂಥ ಒಂದು ಕೂಗು ಇಡೀ ಭಾರತೀಯನಿಂದ ಕೇಳಿ ಬರ್ತಾ ಇದೆ. ಸೊ ಈಗ ಕೇಂದ್ರ ಸರ್ಕಾರ ಏನು ಮಾಡುತ್ತೆ ಅನ್ನುವಂಥದ್ರ ಬಗ್ಗೆ ಇಡೀ ಭಾರತ ತಿರುಗಿ ನೋಡ್ತಾ ಇದೆ, ಎದುರು ನೋಡ್ತಾ ಇದೆ. ಬರೀ ಭಾರತ ಮಾತ್ರ ಅಲ್ಲ, ವಿಶ್ವದಾದ್ಯಂತ ಕೂಡ ಈ ಕಾಡ್ಗಿಚ್ಚು ಹಬ್ಬಿದೆ. ಈ ಉಗ್ರರ ಹುಟ್ಟಡಗಿಸಬೇಕು, ಈ ಉಗ್ರರನ್ನು ಹೊಡೆದುರುಳಿಸಬೇಕು ಅನ್ನುವಂಥದ್ರ ಬಗ್ಗೆ ಆಕ್ರೋಶಗಳಿವೆ. ಇವತ್ತಿರುವಂಥ ಒಂದು ಮೀಟಿಂಗ್ ಮೇಲೆ ಎಲ್ಲರ ಕಣ್ಣಿಟ್ಟಿದೆ. ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ಹರೀಶ್ ನೀಡ್ತಾರೆ. ಹರೀಶ್, ಈಗಿರುವಂಥ ಒಂದು ಮೀಟಿಂಗ್ ಬಹುಶಃ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಮೀಟಿಂಗ್ ಆರಂಭವಾಗುತ್ತೆ ಅಂತ ಅನ್ಸುತ್ತೆ. ಅಮಿತ್ ಶಾ ಅವರು ಕೂಡ ಈಗಾಗಲೇ ದೆಹಲಿಗೆ ಬಂದಿಳಿದಿದ್ದಾರೆ. ಸೊ ಇವತ್ತಿನ ಒಂದು ಮೀಟಿಂಗ್ನಲ್ಲಿ ಪ್ಲಾನ್ ಆಫ್ ಆಕ್ಷನ್ ಹೇಗಿರಬೇಕು, ಜೊತೆಗೆ ಈಗ ಸದ್ಯಕ್ಕಿರುವಂಥ ಒಂದು ಸಿಚುವೇಶನನ್ನು ಹೇಗೆ ಡೀಲ್ ಮಾಡಬೇಕು, ಈ ಎಲ್ಲದರ ಕುರಿತು ಬಹುಶಃ ಹೈ ಲೆವೆಲ್ನ ಮೀಟಿಂಗ್ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಏನಿದೆ, ಯಾಕೆಂದರೆ ಇಡೀ ಭಾರತ ಕಾದು ಕುಳಿತಿದೆ ಹರೀಶ್. ಇವತ್ತಿನ ಒಂದು ಮೀಟಿಂಗ್ನಲ್ಲಿ ಒಂದು ಸ್ಟ್ರಾಂಗ್ ಡಿಸಿಷನ್ ಬರಬೇಕು, ಒಂದು ಸ್ಟ್ರಾಂಗ್ ಮೆಸೇಜ್ ಪಾಸ್ ಮಾಡಲೇಬೇಕು ಈ ಉಗ್ರರಿಗೆ. ಅಂಥ ಒಂದು ಕಠಿಣಾತಿ ಒಂದು ಕೆಲಸ ಭಾರತದ ಸೈನ್ಯದಿಂದಲೂ ಕೂಡ ಆಗಬೇಕು ಅಂತ ಹೇಳಿ ಹರೀಶ್. ಹೌದು ರೆಹಮಾನ್, ಇವತ್ತು ಈಗ ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗ್ತಾ ಇರತಕ್ಕಂತಹ ಸಭೆ ಏನಿದೆ, ಇದು ಅತ್ಯಂತ ಮಹತ್ವದ ಸಭೆ. ಭದ್ರತೆಗೆ ಸಂಬಂಧಪಟ್ಟಂತಹ ಕ್ಯಾಬಿನೆಟ್ ಸಮಿತಿಯ ಸಭೆ ಇದೆ. ಈ ಸಭೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆಯುತ್ತೆ. ಇಲ್ಲಿ ಅಮಿತ್ ಶಾ ಅವರು ಇರ್ತಾರೆ, ರಾಜನಾಥ್ ಸಿಂಗ್ ಅವರು ಇರ್ತಾರೆ, ವಿದೇಶಾಂಗ ಸಚಿವರಾದಂಥ ಜೈಶಂಕರ್ ಅವರು ಇರ್ತಾರೆ, ಹಣಕಾಸು ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಅವರು ಇರ್ತಾರೆ. ಇಷ್ಟು ಮಂದಿ ಸೇರಿ ಮಾಡುವಂತಹ ಸಭೆ ಮುಂದೆ ಏನು ಮಾಡಬೇಕು, ಈಗ ಆಗಿರ್ತಕ್ಕಂತಹ ಪರಿಸ್ಥಿತಿ, ಘಟನೆಯ ಅವಲೋಕನ ನಡೆಯುತ್ತೆ. ಮತ್ತೆ ಏನು ಉಗ್ರರು ದಾಳಿ ಮಾಡಿ ಇಲ್ಲೇ ಅಡಗಿಕೊಂಡಿರುವಂತಹ ಸಾಧ್ಯತೆ ಇರುತ್ತೆ, ಅವ್ರನ್ನ ಹುಡುಕಿ ಅವ್ರನ್ನ ಹಿಡಿಯೋದು ಹೇಗೆ ಅನ್ನುವಂಥದ್ದು ಒಂದು ಕಡೆ ಆದರೆ, ಮತ್ತೆ ಭಾರತದ ಮುಂದಿನ ಆಕ್ಷನ್ ಏನಿರಬೇಕು ಅನ್ನುವಂತಹದ್ದು, ಮತ್ತೆ ಈ ಸಭೆಯ ಮೂಲಕ ಮತ್ತೆ ವಿರೋಧ ಪಕ್ಷಗಳಿಗೂ ಕೂಡ ಉತ್ತರವನ್ನು ಕೊಡಬೇಕಾಗತ್ತೆ. ಅಂದ್ರೆ ವಿರೋಧ ಪಕ್ಷಗಳಿಗೆ ಏನಾಗ್ತಿದೆ ಅನ್ನುವಂತಹದ್ದನ್ನು ಕೂಡ ಹೇಳಬೇಕಾಗತ್ತೆ, ಅದನ್ನ ಹಿರಿಯ ಸಚಿವರು ಮಾಡಬೇಕಾಗತ್ತೆ. ಈ ಒಂದು ಸಭೆ ಬಹಳಷ್ಟು ಮುಖ್ಯ ಆಗುತ್ತೆ. ಮುಖ್ಯವಾಗಿ 2 ರೀತಿಯಾದಂತಹ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಒಂದು, ರಾಜತಾಂತ್ರಿಕವಾಗಿ ಪಾಕಿಸ್ತಾನದ ವಿರುದ್ಧ ಯಾವ ಎಲ್ಲ ಕ್ರಮಗಳನ್ನ ತೆಗೆದುಕೊಳ್ಳಬಹುದು ಅನ್ನುವಂಥದ್ದು ಒಂದು ಕಡೆ ಚರ್ಚೆ ನಡೆದ್ರೆ, ಒಂದು ಮಿಲಿಟರಿಯ ಮೂಲಕ ಯಾವ ರೀತಿಯಾದಂತಹ ಉತ್ತರ ಕೊಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಚರ್ಚೆ ನಡೆಯುತ್ತೆ. ಮುಖ್ಯವಾಗಿ ರಾಜತಾಂತ್ರಿಕವಾಗಿ ಯಾವ ರೀತಿಯಾಗಿ ಪಾಕಿಸ್ತಾನವನ್ನ ಈ ಮೂಲಕ ಕಟ್ಟಿ ಹಾಕಬಹುದು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ನಡೆದಂತಹ ಸಂದರ್ಭದಲ್ಲಿ ಭಾರತದಲ್ಲಿರ್ತಕ್ಕಂತಹ ಪಾಕಿಸ್ತಾನದ ಹೈಕಮಿಷನರ್ನ ಕರೆಸಿ ಇದ್ರ ಬಗ್ಗೆ ವಿವರಣೆಯನ್ನು ಕೂಡ ಕೇಳಬಹುದು. ಮತ್ತೆ ಭಾರತದಲ್ಲಿರ್ತಕ್ಕಂಥ ಪಾಕಿಸ್ತಾನದ ಹೈಕಮಿಷನರ್ನ ಗಡಿಪಾರ್ ಕೂಡ ಮಾಡಬಹುದು. ಮತ್ತೆ ಪಾಕಿಸ್ತಾನದ ಹೈಕಮಿಷನರ್ಗೆ ನವದೆಹಲಿಯಲ್ಲಿ ಕೊಟ್ಟಿರ್ತಕ್ಕಂತಹ ಜಾಗ ಏನಿದೆ ಆ ಜಾಗವನ್ನು ಕೂಡ ಕಿತ್ಕೊಳ್ಳುವಂತಹ ಸಾಧ್ಯತೆ ಕೂಡ ಇರಬಹುದು. ಇನ್ನು ಮುಖ್ಯವಾಗಿ ಇಸ್ಲಾಮಾಬಾದ್ನಲ್ಲಿರ್ತಕ್ಕಂತಹ ಭಾರತೀಯ ರಾಯಭಾರಿ ಕಚೇರಿಗಳನ್ನ ರಾಯಭಾರಿ ಅಧಿಕಾರಿಗಳನ್ನ ವಾಪಸ್ ಕರೆಸಿಕೊಳ್ಳುವಂತಹ ವಿಚಾರ ಆಗಿರ್ಬೋದು. ಮತ್ತೆ ಪಾಕಿಸ್ತಾನದ ಜೊತೆಗೆ ವ್ಯಾಪಾರ ವ್ಯವಹಾರ ಸಂಬಂಧ ಏನಿದೆ ಇದನ್ನು ಕೂಡ ಕಡಿತಗೊಳಿಸುವಂತಹ ವಿಚಾರ ಆಗಿರ್ಬೋದು. ಪಾಕಿಸ್ತಾನದೊಂದಿಗೆ ಯಾವ ಕೂಡ ಸಂಬಂಧ ಇರಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಒಂದು ಚರ್ಚೆಯನ್ನು ಮಾಡುವಂತಹ ಸಾಧ್ಯತೆ ಇದೆ. ಜೊತೆಗೆ ಮಿಲಿಟರಿ ಮೂಲಕ ಯಾವ ರೀತಿ ಉತ್ತರ ಕೊಡಬಹುದು ಅನ್ನುವಂತಹ ವಿಚಾರವೂ ಕೂಡ ಇವತ್ತು ಚರ್ಚೆ ನಡೆಯುತ್ತೆ ರೆಹಮಾನ್. ಓಕೆ, ಥ್ಯಾಂಕ್ ಯು.